ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ವರ್ಷಕ ಅವರೇ. ವೆಲ್ಕಮ್ ಬ್ಯಾಕ್ ಟು ಮೀ. ಸೊ ಇವತ್ತಿನ ವಿಷಯ ಏನಪ್ಪ ಅಂದರೆ, ಈಗೊಂದು ಶೂಟ್ಗೆ ಹೋಗ್ತಾ ಇದ್ದೀನಿ. ಯಾವ ಶೂಟ್ ಅಂತ ಹೇಳ್ತೀನಿ, ಲೆಟ್ಸ್ ಗೋ. ಈಗ ನಾನು ಹಾಸ್ಟೆಲ್ಗೆ ವೆಯ್ಟ್ ಮಾಡ್ತೀನಿ, ನಾವು ಇನ್ನೂ ಬಂದಿಲ್ಲ ಟ್ರಾಫಿಕ್ ಅಂತ. ಬಟ್ ನಮ್ಗೆ ಇಲ್ಲಿಂದ ಎಷ್ಟು ಅಟ್ಲೀಸ್ಟ್ ಒಂದು 40 ಮಿನಿಟ್ಸ್ ಬೇಕು ಲೊಕೇಶನ್ಗೆ ರೀಚ್ ಆಗೋಕ್ಕೆ. ಹೋಗೋಣ ಬನ್ನಿ. ಏನಂದರೆ ಹಾಸ್ಟೆಲ್ ಇನ್ನೂ ಬಂದಿಲ್ಲ, ವೆಯ್ಟ್ ಮಾಡ್ತಾಯಿದ್ದೀನಿ. ಈಗ ನಂದು ಕಸಿನ್ ಸಿಸ್ಟರ್ ಒಬ್ಬಳು ಮನೆಗೆ ಬಂದಿದ್ದಾರೆ ಆಯಿತಾ. ಸೊ ಅವಳಿಗೆ ಎಕ್ಸಾಮ್ಸ್ ಇತ್ತು ನಾಳೆ, ಅದಕ್ಕೆ ಅವಳು ಬರೋಲ್ಲ ಅಂತ ಹೇಳಿದ್ದು. ಮತ್ತು ಈಗ ಪೋಸ್ಟ್ಪೋನ್ ಆಗಿದೆ ಅಂತ ಗೊತ್ತಾಗಿ ಸೊ ಅವರು ಬರ್ತಾರೆ. ಆ್ಯಂಡ್ ಇವನ್ ನನ್ನ ತಂಗಿ ಕೂಡ ಬರ್ತಾಯಿದ್ದಾಳೆ. ಆ್ಯಂಡ್ ಎಲ್ಲರೂ ಹೋಗ್ತಾಯಿದ್ದೀವಿ, ಜಾಲಿ ಜಾಲಿ. ಸೊ ಏನಂದರೆ ಆಶಿಲ್ ನನಗೆ ಈಗೊಂದು ಸರ್ಪ್ರೈಸ್ ಮಾಡಿದೆ. ನಾಳೆ ಒಂದು ಶೂಟ್ ಇದೆ ಆಯಿತಾ. ನಾಳೆ ಆ ಶೂಟಲ್ಲಿ ಆಶಿಲ್ ಗ್ರೂಮ್ ಅಂದರೆ ಮದುವೆ ಹುಡುಗನ ಥರ ರೆಡಿಯಾಗಿ ಅವನೊಂದು ಶೂಟ್ ಮಾಡ್ತಿದ್ದಾನೆ. ಸೊ ಅದೇನಕ್ಕೆ ಶೂಟ್ ಅಂತ ನಾನು ಅಲ್ಲಿಗೆ ಹೋದ್ಮೇಲೆ ಆಶಿಲ್ ಅದೆಲ್ಲ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾರೆ. ಬಿಕಾಸ್ ನನಗೆ ಗೊತ್ತಿಲ್ಲ ಕರೆಕ್ಟಾಗಿ. ನಂಗೆ ಶೂಟ್ ಇದೆ ಅಂತಂದ ಅಷ್ಟೇ. ಈಗ ನೋಡೋಣ ಏನಿರುತ್ತೆ ಅಂತ. ಹಾಯ್ ಹಾಯ್. ಅಯ್ಯೋ, ಎಷ್ಟು ದಿನ ಎಲ್ಲೋಗಿದೆ ಆಶಿಲ್? ಇಷ್ಟು ದಿನ ನಾನು ಇಲ್ಲೇ ಇದ್ದೆ, ಶೂಟ್ ಏನಿತ್ತಿಲ್ಲ. ಆದರೆ ಕಣ್ಣು ಕುರುಡಾಗ್ಬಿಟ್ಟಿತ್ತು ಅವನಿಗೆ. ವಿಡಿಯೋ ನೋಡಿ ನೋಡಿ. ಹಾಯ್. ಸೊ ನನಗೆ ಇವತ್ತು ಸ್ಯಾರಿ ಡ್ರೆಪ್ ಮಾಡ್ತಿರೋದು ಅವರಾ? ಹೌದಾ? ಕಲಾಸೆಯಿಂದ. ಎಲ್ಲಿಂದ? ಸೊ ಡಿಸೈನರ್ ಸ್ಟುಡಿಯೋ. ಈಗ ರೀಚ್ ಆಗಿ ಸ್ಯಾರಿ ಉಡ್ಸ್ಕೊತಾ ಇದ್ದೀನಿ. ಸ್ಯಾರಿ ಉಡಿಸ್ತಾ ಇದ್ದಾರೆ. ಆಫ್ಟರ್ ಲಾಂಗ್ ಟೈಮ್ ನನಗೆ ಅಂದರೆ ಸ್ಯಾರಿ ಉಡಿಸ್ತಾ ಇರೋದು ಆ್ಯಂಡ್ ಮೇಕಪ್ ಮಾಡಿಸ್ಕೊತಾ ಇರೋದು ಹೀಗೆ. ಇಟ್ಸ್ ಬಿನ್ ಆಲ್ಮೋಸ್ಟ್ 3 years ಮೇ ಬಿ. 3-4 years ಆಯಿತು. ಯಾಕಂದರೆ ನಾನೇ ಮೇಕಪ್ ಕಲ್ತಿರೋದು, ನಾನೇ ಎಲ್ಲ ಹಾಕೊಂಡು ನಾನೇ ರೆಡಿ ಆಗ್ತಿದ್ದೆ. ಈಗ ಆಶಿಲ್ ಎಕ್ಸ್ಪ್ಲೇನ್ ಮಾಡ್ತಾರೆ ಏನೇನು ಶೂಟ್ ಏನು ನಡೀತಾ ಇರೋದು ಅಂತ. ಓಕೆ ಆಶಿಲ್? ಎಸ್ ಮ್ಯಾಮ್. ವಿಲ್ ಎಕ್ಸ್ಪ್ಲೇನ್ ಯು ಗೈಸ್. ಎಲ್ಲಿ ಬಂತಾಕೆ? ಈಗ ಯಾರು ಹೋಗ್ಬಿಟ್ಟು ನೋಡು. ಯಾರು ಬಂದ್ಕೊಳ್ಬೇಕು. നിങ്ങളുടെ പേരെന്താ? സാലി. സാലി. ಸೊ ಇವರೇ ಇವತ್ತು ನನಗೆ ಮೇಕಪ್ ಮಾಡ್ತಾ ಇರೋದು. ಸೆಲೆಬ್ರಿಟಿ ಮೇಕಪ್ ಆರ್ಟಿಸ್ಟ್. ಆಫ್ಟರ್ 4 years ನನಗೆ ಯಾರು ಮೇಕಪ್ ಮಾಡ್ತಾ ಇರೋದು. മനസ്സിലായോ പറഞ്ഞ? 4 വർഷമായിട്ട് ആരും ചെയ്തിട്ടില്ല. ഇതാണ് ഫസ്റ്റ് ടൈം. അല്ല, ആഫ്റ്റർ 4 years. ಸೊ ನಯನ ಏನು ಹೇಳ್ತೀರಾ? ಏನು ಹೇಳ್ತೀರಾ ಅಂತ? ಏನು ಹೇಳಕ್ಕೆ ಇಲ್ಲ. ಏನು ಹೇಳ್ತಿಲ್ವಾ? ಹಂಗೆ ಇವತ್ತೇನು ಶೂಟಿಗೆ ಬಂದಿರೋದು ಗೊತ್ತಿಲ್ಲ. ಇವ್ರು ಬ್ಯಾಂಗ್ಳೂರಲ್ಲಿ ಇರೋದಾ? ಅಲ್ಲ, ಕೇರಳ. ಕೋಯಿಕೋಡ್. ಅಲ್ಲಿಂದ ಬಂದಿದ್ದ ಕೇರಳ. ಮಲಯಾಳದಲ್ಲಿ ಮಾತಾಡೋ, ಅವ್ರು ಕನ್ನಡ ಗೊತ್ತಿಲ್ಲ. ಅರ್ಥ ಆಗುತ್ತೆ. കന്നഡ കൽസ്കൊടുത്ത് നമ്മൾ കന്നഡ പഠിപ്പിക്കുന്നു എന്തായാലും. ഇനി ഈവനിങ് ആകുമ്പോൾ കന്നഡ പഠിച്ചിരിക്കും. ಅಲ್ಲ ಅಷ್ಟು ಇಲ್ಲ. ಏನ್ ಗೊತ್ತಾ, ಈಗ ನನಗೆ ಮಲಯಾಳಂ ಅರ್ಥ ಆಗುತ್ತೆ, ಅವ್ರು ಮಲಯಾಳಂನಲ್ಲಿ ಮಾತಾಡ್ರೆ ನಂಗೆ ಅರ್ಥ ಆಗುತ್ತೆ. ನಾನು ಕನ್ನಡದಲ್ಲಿ ಮಾತಾಡ್ರೆ ಅವ್ರಿಗೆ ಅರ್ಥ ಆಗುತ್ತೆ. ಇಲ್ಲ, ಅವ್ರಿಗೆ ಗೊತ್ತಿಲ್ಲ. ನೀನು ಇವತ್ತು ಎಲ್ಲರಿಗೂ ಕ್ಯಾಮರಾಮನ್ ಇಬ್ಬರಿದ್ದಾರೆ, ಅವ್ರಿಗೂ ಇವ್ರಿಗೆ ಸೇರಿಸಿ ನಿಮ್ಗೆ ಕನ್ನಡ ಕಲ್ಸ್ಕೊಡ್ಬೇಕು. ಅವ್ರು ಅರ್ಥ ಆದ್ರೆ ಇನ್ನೂ ಚೆನ್ನಾಗಿ ಗೊತ್ತಾ. ಅರ್ಥ ಆಗೋದೇ ಫಸ್ಟ್ ಇಂಪಾರ್ಟೆಂಟ್, ಮಾತಾಡೋದಲ್ಲ. ನಿನ್ನ ಫ್ರೆಂಡ್ ಅದ್ರ ಕಣ್ ಕಲರು ನನ್ನ ಸ್ಯಾರಿ ಕಲರ್ ಸೇಮ್ ಇದೆ. ಕಣ್ ತೋರಿಸ್ಬಿಟ್ಟ. ಇನ್ಫೆಕ್ಷನ್ ಆಗಿ ಲಾಸ್ಟ್. ನನಗೆ ಒಂದ್ಸಲ ಇನ್ಫೆಕ್ಷನ್ ಆಗಿತ್ತು ಲೆನ್ಸ್ ಹಾಕಿದಾಗ. ಐ ಗಾಟ್ ಸಿವಿಯರ್ ಇನ್ಫೆಕ್ಷನ್. ಲೋಕಲ್ ಲೆನ್ಸ್ ಹಾಕಿರ್ಬೋದು. ಲೋಕಲ್ ಅಲ್ಲ, ಐ ಗಾಟ್ ದಟ್. ಕಟ್ ಮಾಡು. ನೀನೇ ಹತ್ರ ಹೇಳಿದ್ದು ಹೇಳೋದು. I turn this side. ನಯನ, ಒಂದೊಂದು ಪ್ರಾಡಕ್ಟ್ ನೇಮ್ ಹೇಳು. ಇದೇನು ಗೊತ್ತಿಲ್ಲ ಅಂತ ಹೇಳ್ಬಾರ್ದು. ಇದು ಗೊತ್ತಿಲ್ಲ.
ಗೊತ್ತಿಲ್ಲ, ಇದು ಕಣ್ಣಿಗೆ ಅನ್ಸುತ್ತೆ. ಕಣ್ಣು ಅನ್ಸದ ಅದು ಗೊತ್ತಿಲ್ಲ. ಇದು ಐಶ್ವರ್ಯ ಗೊತ್ತು. ಐ ಶ್ಯಾಡೋನ ನನಗೆ ಗೊತ್ತಿಲ್ಲ, ನಾನೇನಂತ ಕೇಳು. ಇದು ಬ್ಲಶ್, ಇದು ಜಾಮೆಟ್ರಿ ಬಾಕ್ಸ್. ಹಲೋ ಗೈಸ್, ಇವತ್ತು ನಾವು ಒಂದು ವೆಡ್ಡಿಂಗ್ ಕಾನ್ಸೆಪ್ಟೆಡ್ ಶೂಟಲ್ಲಿ ಇದ್ದೀವಿ. ಸೊ ನಮ್ಮದು ಏನು ಈಗ ಬಿಸಿಲು ಕಾಣಿಸ್ತಿದೆ. ಸೊ ವೆಡ್ಡಿಂಗ್ ಕಾನ್ಸೆಪ್ಟೆಡ್ ಶೂಟ್ ಮಾಡ್ತಾ ಇದ್ವಿ. ಲೈಕ್ ಶೂಟಲ್ಲಿ ಮೇನ್ ವರ್ಷ ಒಂದು ನಾರ್ತ್ ಇಂಡಿಯನ್ ಬ್ರೈಡ್ ಲುಕ್ಕಲ್ಲಿ ಬರ್ತಾರೆ. ಸೊ ಇದು ಕಾನ್ಸೆಪ್ಟೆಡ್, ಸೊ ಅದಕ್ಕೆ ನಮಗೆ ಗ್ರೂಮ್ ಇಲ್ಲ, ವರ್ಷ ಮಾತ್ರ ಇರ್ತಾರೆ. ಅದ್ರ ಮೇನ್ ಲೈಕ್ ನಮಗೆ ಸ್ಪಾನ್ಸರ್ ಅಂದರೆ ಕಲಸ್ ಅವರು ಮತ್ತು ಸಾತ್ವಿಕ್ ವೆಡ್ಡಿಂಗ್ ವಿಡಿಯೋಗ್ರಾಫರ್ಸ್ ಒಂದು ಟೀಮ್ ಇದ್ದಾರೆ. ಅದರದ್ದು ರಿಸಲ್ಟ್ ಫೋಟೋಸ್ ಎಲ್ಲ ನಿಮಗೆ ಲೈಕ್ ವರ್ಷ ಒಂದು ಇನ್ಸ್ಟಾಗ್ರಾಮಲ್ಲಿ ಕಾಣಿಸ್ಬೋದು. ಸೊ ಈಗ ನೀವು BTS ನೋಡಿ ಎಂಜಾಯ್ ಮಾಡಿ. ನಮ್ಮ ಸ್ಪಾನ್ಸರ್ಸ್ ಬಗ್ಗೆ ಹೇಳ್ಬೇಕಂದ್ರೆ, ಸೊ ನಾವೀಗ ಶೂಟ್ ಮಾಡ್ತಿರೋದು ಬ್ಯಾಂಗ್ಳೂರು ಫಿಲ್ಮ್ ಸಿಟಿಯಲ್ಲಿ. ಲೈಕ್ ಇದು ನಮ್ಮ ಸೆಕೆಂಡ್ ಟೈಮ್. ನಮಗೆ ತುಂಬ ಹೆಲ್ಪ್ ಮಾಡಿದ್ದಾರೆ ಸೆಕೆಂಡ್ ಟೈಮ್ ಕೂಡ. ಲೈಕ್ ಅವ್ರದ್ದು ಕೇರಿಂಗ್ ಅಲ್ಲ, ಅವರು ಕಾಲ್ ಮಾಡಿದ್ರೆ ಪಿಕ್ ಮಾಡೋದು, ಎಷ್ಟು ಬ್ಯುಸಿ ಇದ್ರೂ ನಮ್ಮ ಕಾಲಿಗೆ ತುಂಬ ರೆಸ್ಪಾನ್ಸ್ ಮಾಡ್ತಾರೆ ಬೇಗ. ಆ್ಯಂಡ್ ಇಲ್ಲಿ ವೆಡ್ಡಿಂಗ್ ಶೂಟ್ಸ್ ಮತ್ತು ಸೀರಿಯಲ್ ಶೂಟ್ಸ್ ಆಗುತ್ತೆ, ಫಿಲ್ಮ್ ಶೂಟ್ಸ್ ಆಗುತ್ತೆ, ಆ್ಯಂಡ್ ಫೋಟೋ ಶೂಟ್ಸ್ ಕೂಡ ಆಗುತ್ತೆ ನಾರ್ಮಲ್. ಯಾರಿಗೆ ಬೇಕಾದ್ರೆ ಬರ್ಬೋದು. ಅವ್ರದ್ದು ನಂಬರ್, ಕಾಂಟ್ಯಾಕ್ಟ್ಸ್ ಎಲ್ಲ ಡಿಸ್ಕ್ರಿಪ್ಷನ್ ಮೆನ್ಷನ್ ಮಾಡ್ತೀನಿ. ಇಲ್ಲ ಬ್ಯಾಂಗ್ಳೂರು ಫಿಲ್ಮ್ ಸಿಟಿ ಅಂತ ನೀವು ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿದ್ರೂ ಸಿಗುತ್ತೆ. ಆ್ಯಂಡ್ ಫಸ್ಟ್ ಒಂದು ಲೊಕೇಶನ್ ತೋರಿಸ್ತೀನಿ, ಮತ್ತು ಬಾಕಿ ಆನ್ ಶೂಟಲ್ಲಿ ತೋರಿಸ್ತೀನಿ. ಇದು ಲೈಕ್ ಡ್ರೆಸ್ಸಿಂಗ್ ರೂಮ್. ಇಲ್ಲಿ ಲೈಕ್ ಅವರು ಡ್ರೆಸ್ಸಸ್ ಕೂಡ ಲೈಕ್ ಕಾಸ್ಟ್ಯೂಮ್ಸ್ ಕೂಡ ಕೊಡ್ತಾರೆ. ಲೈಕ್ ಕಾಸ್ಟ್ಯೂಮ್ಸ್ ನೋಡಿ ಒಳ್ಳೆ. ಇದು ಮೆನ್ ವೇರು, ಇದು ಮೆನ್ಸಾ? ಓಕೆ. ಲಾಸ್ಟ್ ಟೈಮ್ ಬರುವಾಗ ಯಾವುದು ಇತ್ತಿಲ್ಲ, ಈಗೆಲ್ಲ ಫಿಲ್ ಮಾಡಿ ಇಟ್ಟಿದ್ದಾರೆ. ವಾವ್. ಹಾಯ್ ಮಾಡಿ ಆಂಟಿ. ಲೊಕೇಶನ್ಸ್ ಬರುತ್ತೆ. ಇದು ಟ್ರಂಪ್ ಅವ್ರದ್ದು ವೈಟ್ ಹೌಸ್. ಮತ್ತು ಇಲ್ಲಿ ವೆಡ್ಡಿಂಗ್ ಶೂಟ್ ನಡೀತದೆ 4-5. ಆ್ಯಂಡ್ ಇದು ಹೆಸರು ಗೊತ್ತಿಲ್ಲ, ಬಟ್ ನಾನೊಂದು ಹೆಸರು ಹಾಕ್ತೀನಿ, ಲಂಡನ್ ಸ್ಟ್ರೀಟ್ ಅಂತ ಹಾಕೋಣ. ಲಂಡನ್ ಸ್ಟ್ರೀಟ್ ಅಲ್ಲಿದೆ, ಇದು ಬೇರೆ ಅಂದರೆ ಹೆಸರು ಹಾಕಿ. ಇದು ನಮ್ಮ ಗೊತ್ತಿಲ್ಲ, ಅಲ್ಲಿ ಮಂಟಪ ಇದೆ ಆ್ಯಂಡ್ ಒಂದು ಟ್ರೆಡಿಷನಲ್ ಹೌಸ್ ಇದೆ. ಇದು ಲಂಡನ್ ಸ್ಟ್ರೀಟ್. ವೈಟ್ ಹೌಸಲ್ಲಿ ಯಾರು ಶೂಟ್ ಮಾಡ್ತಿದ್ದಾರೆ. ಆ್ಯಂಡ್ ಇದು ನಮ್ಮ ಕ್ಯಾಮರಾಮ್ಯಾನ್ ವಿಪಿನ್ ಬಾಬು. ವೆಲ್ಕಮ್ ಆನ್ ಕ್ಯಾಮ್ರಾ. Yes. Yes. Welcome, bro. How are you? I'm good. Okay. Per you, like, ಇವರಿಗೆ We'll explore this location. ಎಕ್ಸ್ಪ್ಲೋರ್ ದಿಸ್ ಲೊಕೇಶನ್. Yeah, every location is very nice. ಅದಲ್ಲ, ವೆಡ್ಡಿಂಗ್ ಕಂಪನಿയെ കുറിച്ച് പറ. Sorry, ഇംഗ്ലീഷിലാണോ? മലയാളം പറഞ്ഞ ട്രാൻസ്ലേറ്റ് ചെയ്യില്ല. വർഷന്റെ ഓഡിയൻസ് ലൈಕ್ ಪ್ಯಾನ್ ಇಂಡಿಯಾ, ಎಲ್ಲ ಲ್ಯಾಂಗ್ವೇಜ್, ಆಲ್ ಲ್ಯಾಂಗ್ವೇಜ್ ಗೊತ್ತಾಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಹೇಳಿ. Hi, it's me Vipin. So we are creating one wedding company which is based on Bangalore, and we are looking for the works in pan India. So we are actually focusing on destination weddings and premium weddings and like intimate weddings. Okay. So we are today we are at in Bangalore Film City, and we are starting our company today, Sathfere Films. The name is Sathfere Films. Okay. You guys definitely ರಿಯಲಿ ಸಾರಿ ಗೈಸ್, ನಾನು ಸಾತ್ವೇರ ಫಿಲಿಮ್ಸ್ ಹೇಳಕ್ ಹೋಗಿ ನಾನು ಸಾತ್ವಿಕ್ ಫಿಲಿಮ್ಸ್ ಅಂತ ಹೇಳಿದ್ದೀನಿ. ರಿಯಲಿ ಸಾರಿ. ನೆಕ್ಸ್ಟ್ ಟೈಮ್ ಅಲ್ಲ, ನಾನು ಲಿಂಕ್ ಆ್ಯಂಡ್ ಪೇಜ್ ಎಲ್ಲ ಹಾಕ್ತೀವಿ, ಲೈಕ್ ನಿಮಗೆ ನೋಡ್ಬೋದು. ಲೈಕ್ ಔಟ್ಪುಟ್ ಎಲ್ಲ ಅದರಲ್ಲೇ ಬರುತ್ತೆ, ಚೆನ್ನಾಗಿರುತ್ತೆ. Okay, I will confirm once more. The name is Sathfere Films. Okay, you can Google it. You will definitely found the what is mean by Sathfere Films. Okay. Yay! Definitely follow
Sadfare Films in Instagram. You will get more updates on that. Okay. ಕಾಸ್ಟ್ಯೂಮ್ ಬಗ್ಗೆ ನೀವು ಹೇಳಬೇಕಾಗತ್ತೆ. ಹೇಳಿ ಲೈಕ್ ಕಾಸ್ಟ್ಯೂಮ್ ಬಟ್ ನಿಮ್ಮ ಸ್ಟೋರ್ ಬಗ್ಗೆ ಇನ್ನೊಂದ್ಸಲಿ. ನಮ್ಮ ಸ್ಟೋರ್ ಬಂದು ಲೊಕೇಟ್ ಆಗಿರೋದು ನಾಗರಬಾವಿ ದೀಪ ಕಾಂಪ್ಲೆಕ್ಸ್ ಹತ್ರ, ಕಳಸಾದ ಡಿಸೈನರ್ ಸ್ಟುಡಿಯೋ ಅಂತ. ಎಲ್ಲ ವೆರೈಟಿ ಆಫ್ ಕಾಸ್ಟ್ಯೂಮ್ ಸಿಗುತ್ತೆ, ರೆಂಟಿಗೆ ಸಿಗುತ್ತೆ. ಸೊ ನೀವು ಕಸ್ಟಮೈಸ್ ಕೂಡ ಮಾಡಿಸ್ಕೋಬೋದು. ಪ್ಲೀಸ್ ಡೂ ವಿಸಿಟ್ ಕಳಸಾದ ಡಿಸೈನರ್ ಸ್ಟುಡಿಯೋ. ಆ್ಯಂಡ್ ಓನರ್ ಬಂದು ನಮ್ಮ ಸರ್ ದಿಲೀಪ್ ಸರ್ ಅಂತ, ಆ್ಯಂಡ್ ಮ್ಯಾಮು ಶಿಲ್ಪಾ ಮ್ಯಾಮ್ ಅಂತ. ಅವರು ಶಿಲ್ಪಾ ಮ್ಯಾಮ್ಗೆ ಲೈಕ್ ಬ್ರೈಡಲ್ ಮೇಕಪ್ ಆರ್ಟಿಸ್ಟ್ ಅಲ್ಲ ಅವರು? ಹೌದು, ಮ್ಯಾಮ್ ಬಂದು ಮೇಕಪ್ ಆರ್ಟಿಸ್ಟ್ ಕೂಡ ಆ್ಯಂಡ್ ಫ್ಯಾಷನ್ ಡಿಸೈನರ್ ಕೂಡ. ತುಂಬ ನರ್ವಸ್ ಆಗ್ತಿದ್ದೀರಾ? ಆ್ಯಂಡ್ ಕಾಸ್ಟ್ಯೂಮ್ ವರ್ಷ ಹೇಗಿದೆ? ಸೊ ಆಫ್ಟರ್ ಎಲ್ಲ ಆದಮೇಲೆ ಲುಕ್ ಇನ್ನೂ ಕೂಡ ಚೆನ್ನಾಗಿ ಕಾಣಿಸ್ಬೋದು. ನೋಡಿ ನೋಡಿ ಪುಟ್ಟಿ ಆಗ್ತಿದೆ ನಮಗೆ ಮುಖಕ್ಕೆ. ಜೊತೆ ಲೈಕ್ ಫೀಮೇಲ್ ಮಾತ್ರ ಅಲ್ಲ, ಲೈಕ್ ಮೆನ್ಸ್ ವೇರ್ ಕೂಡ ಇದೆ. ಅವ್ರಿಗೆ ಈಗ ಲೈಕ್ ರೀಸೆಂಟ್ಲಿ ಸ್ಟಾರ್ಟ್ ಮಾಡಿದಂತೆ. ನಾಳೆ ಶೂಟ್ ಇದೆ, ಅದರಲ್ಲಿ ನಾಳೆ ನೋಡಿ. ಸೊ ಮೆನ್ಸ್ ವೇರ್ದಲ್ಲ? ಮೆನ್ಸ್ ವೇರ್ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಅದರಲ್ಲೂ ವೆರೈಟೀಸ್ ಇದೆ. ಚಿಕ್ಕ ಮಕ್ಳಿಗೂ ಕಸ್ಟಮೈಸ್ ಮಾಡ್ಕೊಡ್ತೀವಿ, ಮೆನ್ಸ್ಗೂ ಕಸ್ಟಮೈಸ್ ಮಾಡ್ತೀವಿ. ಫುಲ್ ಫ್ಯಾಮಿಲಿ ಟ್ರಿಪ್ ಆಗ್ಬೋದು. ಫುಲ್ ನಿಮ್ಗೆ ಇವಾಗ ಫ್ಯಾಮಿಲಿಗೆ ಬೇಕು ಅಂದ್ರೂ ಆ ಥರನೂ ಕಸ್ಟಮೈಸ್ ಮಾಡ್ಕೊಡ್ತೀವಿ. ಹಾಗಾದ್ರೆ ಒಂದು ಕೈ ತೋರಿಸಿ ಈ ಥರದ್ದು ಹೇಳಿ, ವೆಲ್ಕಮ್ ಟು ಕಳಸ. ವೆಲ್ಕಮ್ ಟು ಕಳಸ. ನನಗಾಗಲ್ಲ, ನನಗೆ 2 ದಿನದಲ್ಲಿ ಎಕ್ಸ್ಪ್ಲೇನ್ ಮಾಡಿ ಮಾಡ್ತದೆ ಎಲ್ಲರೂ. ಎಕ್ಸ್ಪ್ಲೇನ್ ಇದು ಸ್ಕೂಲಲ್ಲಿ ಲೈಕ್ ನೀವು ಅಂದ್ಕೊಳ್ತೀರಾ ಕ್ರಿಯೇಟರ್ಸಲ್ಲಿ ವ್ಲಾಗ್ ಮಾಡುವಾಗ ತುಂಬ ಈಸಿ ಅಂತ. ಕ್ಯಾಮರಾ ಈ ಥರ ಬರುವಾಗಲೇ ಲೈಕ್ ಗಡ 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 ಅಂತ ವೈಬ್ರೇಟ್ ಆಗ್ತಿದೆ. ಈಗ ನೀವೇ ನೋಡಿರ್ಬೋದು, ಲಾವಣ್ಯ ಅವರು ನರ್ವಸ್ ಆಗಿದ್ರು ಫಸ್ಟ್ ಟೈಮ್ ಕ್ಯಾಮ್ರಾ ನೋಡುವಾಗ. ಲೈಕ್ ತುಂಬ ಕಷ್ಟ ಇದೆ. ಆ್ಯಂಡ್ ಬೇರೆ ಲೈಕ್ ಏನು ಪಬ್ಲಿಕಲ್ಲಿರೋ ನಮ್ಗೆ ಶೂಟ್ ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ. ಅದು ವರ್ಷ ಗೊತ್ತು. 7 ವರ್ಷ ವರ್ಷ ಪಬ್ಲಿಕಲ್ಲಿ ಶೂಟೇ ಮಾಡೋದಿಲ್ಲ. ಈಗ ವರ್ಷ ಆಫ್ಟರ್ ಲುಕ್ ಗೈಸ್ ಹೇಗಿದೆ ವರ್ಷ? ಆಫ್ಟರ್ ಲುಕ್ ಆಫ್ಟರ್ ಏನು ಹೇಳೋದು ಅಷ್ಟೇ, ಬಿಫೋರ್ ಆ್ಯಂಡ್ ಆಫ್ಟರ್. ಹಾಂ, ಇದು ಆಫ್ಟರ್ ಲುಕ್. ಅದು ಆಶೆಲ್ಲ ರೇಗಿಸ್ತಾರೆ ನನಗೆ. ನೀರು ಫ್ಲವರ್ ಕೊಂಡಂದಿಟ್ಟು ಇವನು ತಂದಿದ್ದು ಫ್ಲವರಾ? ಅದಕ್ಕೆ ಆಗಾಗ ತೋರಿಸ್ತಾ ಇದ್ದಾನೆ ಫ್ಲವರ್. ಥ್ಯಾಂಕ್ ಯು ಫಾರ್ ಫ್ಲವರ್. ಇದು ನಾರ್ತ್ ಇಂಡಿಯನ್ ತರ ಕಾಣ್ತಿಲ್ಲ, ಮಲ್ಲು ಲುಕ್ ಬಂದಿದೆ. ಮಲ್ಲು ಲುಕ್ ಐತಿಲ್ಲೇ ಮನೆಯಲ್ಲಿ. ಹಾಗೆ ಕೋಲ್ಡನ ನಯನ ಹೇಗೆ ಕಾಣ್ತಿದ್ದಾರೆ ನಿಮ್ಮ ಅಕ್ಕ? ಕಪ್ಪಿತಾರನ ಚೆನ್ನಾಗೈತೆ. ಚೆನ್ನಾಗೈತೆ ವರ್ಷ ಕಪ್ಪಿತಾರ ಅಂತ ಹೇಳಿದ್ರು. ವರ್ಷ ಆಫ್ಟರ್ ಲಾಂಗ್ ಟೈಮ್ ಈ ಥರ ರೆಡಿ ಆಗಿರೋದಂತ ತೋರಿಸ್ತಾ ಇರೋದು. ಹೋಗೋಣ ಶೂಟ್ಗೆ. ಓಕೆ, ಈಗ ನಾನು ಹೇಗೆ ಕಾಣಿಸ್ತಿದ್ದೀನಿ ಅಂತ ಒಂದು 1 to 10 ರೇಟಿಂಗ್ ಕೊಡಿ ನೋಡೋಣ. ಅಷ್ಟೇ ನೀನು ಹೇಳು ಎಷ್ಟು? 1 ಇಲ್ಲ ಗೈಸ್, ನೀವು ಪೇಜ್ ಎಲ್ಲ ಫಾಲೋ ಮಾಡಕ್ ಬಿಡ್ತೀರಾ. 10 ಎಷ್ಟು? 10 ಇಲ್ಲಾಂದ್ರೆ ಅವ್ರಿಬ್ರಿಗೂ ಯಾಕೆ ಕೊಡ್ತೀನಿ? ಅದಕ್ಕೆ ನಾನು ಬೇಗ ಹೇಳಿದ್ದು. ಅದಕ್ಕೆ ಅಷ್ಟಿರ್ಲಿ ಭಯ ಅಷ್ಟಿರ್ಲಿ. ನೋಡಿ ಕಲರ್ ಮ್ಯಾನ್ ಹೇಳಿದ್ರು. ಅದಕ್ಕೇನು ಹೇಳುದು? ದುಪ್ಪಟ್ಟ. ದುಪ್ಪಟ್ಟ ಬೇಕು, ಇಲ್ಲಾಂದ್ರೆ ಕಾನ್ಸೆಪ್ಟೆಡ್ ತರ ಬರಲ್ಲ. Yes. Yeah, I like that in that portrait one. Yeah. Yeah, this one. So very good. Nice. Yeah. Okay. Oh, Right. beautiful. ಹೇಗಿತ್ತು ವರ್ಷ? Okay. Adipoli. ಅಡಿಪೊಳಿ. Okay. So just sit there. Okay. Yeah. ವಾಟ್ ಒಟ್ಟಿನಲ್ಲಿ ಈ ಸ್ಯಾರಿನ ಹಾಳು ಮಾಡ್ಬೇಕಂತ ಡಿಸೈಡ್ ಮಾಡ್ಕೊಂಡಿದ್ದಾರೆ.
ಕಲಸ ಅವರಿಗೆ ಅಲ್ಲಿಂದ ನಗ್ತಾ ಇದ್ದಾರೆ ಬಿಗ್ ಸಾರಿ. ಅವ್ರು ಅಲ್ಲಿಂದ ಪರ್ಮಿಷನ್ ಇದೆಯಲ್ಲ? ಓಕೆ, ಥ್ಯಾಂಕ್ ಯು. ಕಲಸ ರಿಯಲಿ ಸಾರಿ. ಏನಾದ್ರೂ ಬೇಕು ಅಲ್ವಾ? ಏನಾದ್ರು ಇದ್ರದು I will take one reel shot, reel cut, okay? Just walk. Yeah. ಏನಿಲ್ಲ. ಹೂವು ಈ ಕಡೆ ಮುಚ್ತಾ ಇದೆ. ಕಲಸದಿಂದ ಕರ್ಕೊಂಬಂದಿರಕ್ಕೆ ತುಂಬ ಯೂಸ್ ಇದೆ. ಎಲ್ಲೆಲ್ಲ ಪೋಸ್ ಬರ್ತಿದ್ದಾವೆ, ಲೈಕ್ ನೋಟ್ ಮಾಡಿ ಇದು ಮಾಡ್ತಿದ್ದಾರೆ, ಹೆಲ್ಪ್ ಮಾಡ್ತಿದ್ದಾರೆ. ಅಮ್ಮ ಈ ಥರ ಆಯ್ತು. Make it fast, guys. Why so urgent, bro? Yeah. Sunlight is very down. Yeah. Skies are getting darker. Yes. Okay. Just hold the wheel. Just hold the wheel. Like that. Yeah. 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 See. Corner. The corner. Ah, that is funny. Okay. Wait. Very good. Very good. ನಾನು ಬೈತಾರೆ ಬಿಟ್ಟು Superb. ಈ ಕಡೆ ಲೈಟಾಗಿ ಹಾಂ. Now, don't smile. First of all. Okay. Look at the camera. ಇವರು ಬ್ಯಾಂಗ್ಳೂರ್ ಫಿಲ್ಮ್ ಸಿಟಿದು ಮ್ಯಾನೇಜರ್, ಬಟ್ ಓನರ್ ತರ. ಓನರ್ ಹೆಂಗ ಓನರ್ ಆಗಿದ್ರೆ ಇಲ್ಲಿ ಇರ್ತಾನೆ ಇರ್ಲಿಲ್ಲ. ನಾನು ಬೇರೆಯವ್ರ ಕೆಲಸ ಇಟ್ಕೊಳ್ತಿದ್ರಾ? ಎಲ್ಲಾ ತರ ಕೆಲಸ ಮಾಡಿಸಿದ್ರು ಲಿಟ್ರಲಿ. ಏನೇನು ಬುಕಿಂಗ್ಸ್, ಸ್ಟುಡಿಯೋ, ಕ್ಯಾಂಟೀನ್, ಶೆಫ್ ಆಗೋಗಿದ್ದೀನಿ ಇಲ್ಲಿ ಬಂದ್ಬಿಟ್ಟು. ಮಾರ್ಕೆಟಿಂಗ್ ಇದ್ದೇ ಇರೋದು, ಅದು ನಾರ್ಮಲ್. ಸೊ ಹೇಗಿದೆ ಶೂಟ್ ವರ್ಷ ಅವ್ರದ್ದು ಲುಕ್ ಎಲ್ಲ ಹೇಳಿ ಫ್ಯಾನ್ಸ್ ಸೈಡಿಂದ ನಮಗೆ ಲೈಕ್ ಅದರದ್ದು ಒಂದು ಇದು ಬೇಕು ನಮಗೆ ಕಮೆಂಟ್. ಫ್ಯಾನ್ಸ್ ಸೈಡಿಂದ ಅಂದರೆ ಅಲ್ಟಿಮೇಟ್. ಬಟ್ ಈಗ ರಿವೀಲ್ ಮಾಡ್ತೀವಿ, ಈಗ ಪೋಸ್ಟ್ ಮಾಡ್ತೀರಾ? ಇಲ್ಲ, ಪೋಸ್ಟಿಂಗ್ ಇದು ಈಗ ಪೋಸ್ಟ್ ಮಾಡ್ತೀವಿ, ಓಕೆ, ಫೋಟೋ ಮತ್ತೆ ಆಗಿದ್ರೆ. ಬಟ್ ಅಲ್ಟಿಮೇಟ್ ಆಗಿದೆ ಲುಕ್ಸ್, ಮೇಕಪ್, ಕಾಂಬಿನೇಷನ್ಸ್ ಆ್ಯಂಡ್ ರೀಲ್ ಬರುತ್ತೆ, ಆಗ ಗೊತ್ತಾಗುತ್ತೆ ಯಾವ ಥರ ಇರುತ್ತೆ ಅಂತ. ರಿಯಲ್ ಆಗಿ ನೋಡೋದಕ್ಕಿಂತ ನೀವು ರೀಲಲ್ಲೂ ನೋಡ್ರಿ ಯಾವ ಥರ ಇರುತ್ತೆ ಅಂತ ನೋಡಿ. ಸೇಮ್ ಗೊತ್ತಾಯ್ತು ಡೈಲಾಗ್ ಯಾವ್ದಂತ. ಅದು ಉಲ್ಟಾ ಆಯ್ತು ಅಷ್ಟೇ. ಅಂದ್ರೆ ರಿಯಲ್ ಆಗಿ ನೋಡೋಕೆ ಯಾವ ತರ. ಇವ್ರದ್ದು ಮೇನ್ ಕನ್ಸರ್ನ್ ಏನಂದ್ರೆ, ಇವ್ರಿಗೆ ಲಾಸ್ಟ್ ಟೈಮ್ ವ್ಲಾಗ್ ಬಂದು ಯಾರು ಮೆಸೇಜ್ ಮಾಡಿಲ್ಲ, ಅವ್ರ ಗರ್ಲ್ ಫ್ರೆಂಡ್ ಹುಡ್ತಾ ಇದಾರೆ. ಯಾರಾದ್ರೂ ಲೈಕ್ ಗುಡ್ ಲುಕಿಂಗ್ ಹುಡುಗ ಎಲ್ಲ ನೋಡ್ತಾ ಇದ್ದಾರೆ, ನಮ್ಮ ಹುಡುಗನ ನೋಡ್ಕೊಳ್ಳಿ ಒಂದು ಸಜೆಷನ್. ಅವ್ರು ಏನ್ ಹೇಳ್ತಾರೆ ಅಂದ್ರೆ, ಯಾರಾದ್ರೂ ಒಂದು ಹುಡುಗಿ ಇದ್ರೆ DM ಮಾಡಿ ಅಷ್ಟೇ ತಾನೆ. DM ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಹೊಡೆದಾಕಿ ಅಷ್ಟೇ. ಎವ್ರಿವನ್ ಸಬ್ಸ್ಕ್ರೈಬ್ ಟು ದಿ ವರ್ಷಸ್ ಚಾನೆಲ್. ಓಕೆ, ಈಗ ಬ್ಯಾಂಗ್ಳೂರ್ ಸಿಟಿ ಫಿಲ್ಮ್ ಸಿಟಿ ಬಗ್ಗೆ ಏನ್ ಹೇಳ್ತೀರಾ ನಿಮ್ದೆ? ಸೊ ನೀವು ಹೇಳಿ. ಸೊ ಏನ್ ಹೇಳೋದು, ನೀವೇ ನೋಡ್ತಾ ಇರ್ಬೋದು, ಅದೆಲ್ಲ ನೋಡಿದ್ದೀರಿ, ಸೆಕೆಂಡ್ ಟೈಮ್ ನೋಡಿದ್ದೀರಾ. ಲೈಕ್ ಪ್ಯಾಕೇಜ್ ಏನ್ ಇವೆಂಟ್ ಎಲ್ಲ ಆರ್ಗನೈಸ್ ಮಾಡ್ತೀರಾ? ಇಲ್ಲಿ ಮೊದಲೇಗೂ ಬಿಡ್ತಾರಾ ಅಲ್ಲ ಶೂಟ್ ಮಾತ್ರನಾ? ಕ್ಯಾಮ್ರಾ ಆ ಕಡೆ ಪ್ಯಾನ್ ಮಾಡಿ ಹಾಗೆ ಎಷ್ಟು ಪ್ರೀ ವೆಡ್ಡಿಂಗ್ಸ್ ನೋಡಿ, ರೋಡಲ್ಲೆಲ್ಲ ಮನ್ಕೊಂಡು ಶೂಟ್ ಮಾಡ್ತಾರೆ. ಹೌದು, ವಾವ್. ಬ್ಯಾಕ್ ಗ್ರೌಂಡ್ ಸಾಕಾಗಿಲ್ಲ ಅಂದ್ಬಿಟ್ಟು ಟೈಲ್ಸ್ ಕೂಡ ಇಟ್ಕೊಂಡಿದ್ದಾರೆ. ಅಲ್ಲಿ ಕಾಂಕ್ರೀಟ್ ರೋಡ್ ಇದೆ, ಇಲ್ಲಿ ಟೈಲ್ಸ್ ಇದೆ, ಎಲ್ಲ ಇದೆ. ಬನ್ನಿ ಎಲ್ಲರೂ ವಿಸಿಟ್ ಮಾಡಿ ಸ್ಟುಡಿಯೋನ, ಯಾವ ಥರ ಇದೆ ಅಂತ ನೋಡಿ ಚೆಕ್ ಮಾಡಿ. ಲೊಕೇಶನ್ ಎಲ್ಲ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ. ಅಂಡ್ ಇನ್ಸ್ಟಾಗ್ರಾಮ್ ಅಲ್ಲೂ ಇದ್ದಾರೆ, DM ಮಾಡಿ, ಇವರೇ ನಿಮಗೆ DM ಮಾಡ್ತಾರೆ. ಪೇಜ್ ಬ್ಯಾಂಗ್ಳೂರ್ ಫಿಲ್ಮ್ ಸಿಟಿ. ಇನ್ಸ್ಟಾಗ್ರಾಮ್ ID, ನಿಮ್ಮ ID? ನನ್ನ ID ಬಂದು ಮಿಸ್ಟರ್ ಪ್ರಶಿ ಅಂತ ಇದೆ. ಜಾರಿ ಪಪ್ಪ. ಇವನ್ ಮೈ ಮಿತ್ರ ನೀನು. Just look at the camera, okay? Just look outside. And ready, 3, 2, 1, yes. LKG school alla. One more, ready, one more. That's one more. Samay lovely. Ready? That's one more. Ready? Don't smile. Ready? With me. No words.
You are awesome, bro. ಥ್ಯಾಂಕ್ ಯು. ಹೇಗೆ ಗೊತ್ತಾ, ಎಲ್ಲರೂ ನಗ್ರಿ ಫೋಟೋಗೆ ಅಂತಂದರೆ ಇವರು ಸ್ಮೈಲ್ ಮಾಡಬೇಡಿ ಅಂತಿದ್ರೆ ನನಗೆ ಸೀರಿಯಸ್ ಫೇಸೇ ಬರ್ತಾ ಇರಲಿಲ್ಲ. ಥ್ಯಾಂಕ್ ಯು ಸೋ ಮಚ್ ಅಶಿಲ್. ನಾನು ಹೋಗೋದೆ ಅಶಿಲ್. ಥ್ಯಾಂಕ್ ಯು ಸೋ ಮಚ್ ಫಾರ್ ದಿ BTS. ಥ್ಯಾಂಕ್ ಯು. ನಿಮ್ಮ ಸೀರೆ ಫುಲ್ ನೀರಾಗಿದೆ, ಸಾರಿ. ಫುಲ್ ನೀರಾಗಿದೆ ಎಲ್ಲ. ಸೊ ನಮ್ಮ ಶೂಟೆಲ್ಲ ಮುಗೀತು. ಹೇಗಿತ್ತು ವರ್ಷ? ಸೂಪರ್ ಆಗಿತ್ತು. ಆಕ್ಚುಲಿ 2 hours ಮೇಕಪ್ ತಗೊಂಡು 2 ನಿಮಿಷ ತಗೊಂಡಿದ್ದೀನಿ ಅಷ್ಟೇ ಮೇಕಪ್ ರಿಮೂವ್ ಮಾಡೋಕ್ಕೆ. ಥ್ಯಾಂಕ್ ಯು ಸೋ ಮಚ್. ಓ ಮೈ ಹ್ಯಾಂಡ್ ಇಸ್ ದಿಸ್. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಕಲಾಸ ನಮ್ಮ ದಿಲೀಪ್ ಅವರಿಲ್ಲ, ಸೊ ಅವ್ರದ್ದು ಸ್ಟಾಫ್ ಇದ್ದಾರೆ. ಈಗ ಕ್ಯಾಮರಾ ಫಿಯರ್ ಎಲ್ಲ ಹೋಯ್ತು, ಸ್ಮೈಲ್ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಟೈಮ್ ಮತ್ತೆ ನೆಕ್ಸ್ಟ್ ಬಂದಾಗ ಅವರೇ ತೆಗೆದು ವಿಡಿಯೋ ಮಾಡಬೇಕು. ಓಕೆ ಗೈಸ್, ಬಾಯ್. ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಶೂಟ್. ಬಾಯ್ ಅಶಿಲಾ. ಬಾಯ್ 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 ಬ್ರೋ. ಬಾಯ್. ಸಿ ಯು. ಸಿಗುವ ಮತ್ತೆ ಬರ್ತೀನಿ ಶೂಟ್ಗೆ. ಓಕೆ ಬಾಯ್ ಗಾಯ್ಸ್. ಬಾಯ್ ಎವ್ರಿವನ್. ಅಯ್ಯೋ, ಫುಲ್ ಆಕ್ಚುಲಿ ನನ್ನ ಆಡಿಯನ್ಸ್ ಮೇಲೆ ಫುಲ್ ಲವ್ ಆಗ್ಬಿಟ್ಟಿದೆ ಅವ್ರಿಗೆ ಅಲ್ವಾ? ವಿಡಿಯೋ ನೋಡು, ಬೇರೆ ಇದೆ. ಹುಡುಗಿರೆಲ್ಲ ಮಾತ್ರ ನಂಗೆ ಟೆಕ್ಸ್ಟ್ ಮಾಡಿ, ಯಾರಿಗೆಲ್ಲ ಪ್ರಮೋಷನ್ ಬೇಕು ಅವ್ರ ಕಂಪನಿಗೆ ಟೆಕ್ಸ್ಟ್ ಮಾಡಿ ಅಂತ. ಅದು ನಮ್ಮಿಬ್ಬರು ಡೀಲ್. ಅದು ಹಾಗೆ ನಾನು ಅದನ್ನ ಚೆಕ್ ಮಾಡ್ತೀನಿ. ಚೆಕ್ ಮಾಡ್ಬಿಟ್ಟು ಆಮೇಲೆ ಅದನ್ನ ಎಡಿಟ್ ಮಾಡ್ತೀನಿ. ಸೊ ಈಗಷ್ಟೇ ಮನೆಗೆ ರೀಚ್ ಆದ್ವಿ. ಆ್ಯಂಡ್ ಯಾ, ಒಂದು ಗುಡ್ ಶೂಟ್ ಅಂತಲೇ ಹೇಳ್ಬೋದು. ಯಾಕಂದರೆ ಇದು ನನ್ನ ಫಸ್ಟ್ ಟೈಮ್ ಆಫ್ಟರ್ ಲಾಂಗ್ ಟೈಮ್ ಈ ಥರ ಒಂದು ಶೂಟ್ನ ಮಾಡಿಸಿದ್ದು. ಸೊ ಯಾ, ಸೊ ಅಶಿಲ್ ಐ ಥಿಂಕ್ ಅವ್ನ ಅಪ್ಡೇಟ್ ಮಾಡ್ದೆ ಅಂತ ಏನೇನು ಅಂತ ಡೀಟೇಲ್ಸ್. ಸೊ ನಾಳೆ ಆ್ಯಕ್ಚುಲಿ ಅವ್ರಿಗೂ ಮತ್ತು ಇನ್ನೊಂದು ಹುಡುಗಿ ಬರ್ತಿದ್ದಾರೆ. ಸೊ ಅವ್ರದ್ದು ಶೂಟ್ ಇದೆ, ಬಟ್ ನಾನು ಹೋಗ್ತಾಯಿಲ್ಲ. ಅದಕ್ಕೆ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡೋಣ ಅಂತ. ಐ ಹೋಪ್ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಯಿತು ಅಂತ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ವರ್ಷ ಕಾವೇರಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಆ್ಯಂಡ್ ಲವ್ ಯು ಆಲ್. ಟೇಕ್ ಕೇರ್. ಬಾಯ್ ಬಾಯ್.